ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಅಶ್ಮದು ಯೂಟ್ಯೂಬ್ ಚಾನಲ್. ಸೊ ಇವತ್ತು ಗಂಡ ಅಪರೂಪಕ್ಕೆ ರೆಸಾರ್ಟಿಗೆ ಕರ್ಕೊಂಡು ಹೋಯ್ತವ್ರೆ. ಕೇಳೋದವ್ರಿಪ್ಪು ಕಾರ್ ವಾಶ್ ಮಾಡ್ತಾವ್ರೆ. ಇವಾಗ ಟೈಮ್ ಆಗ್ಬಿಟ್ಟೈತೆ. ಆಲ್ರೆಡಿ ಅವ್ರು 4ಗೆ ಬನ್ನಿ ಅಂದಿದ್ರು. ಸ್ಟಿಲ್ ನನ್ನ ಗಂಡ 4ಗೆ ಹೊರಡ್ತಾ ಇದೀವಿ ನಮ್ಮ ಮನೆಯಿಂದ. ಯಾವಾಗಲೂ ಲೇಟಾಗಿರುತ್ತೆ. ಚಿ ಹೋಗ್ತಾ ಇದ್ದೀವಿ. ಇವಾಗ ಸೆಕೆಂಡೇ ಟೈಮ್ ನನ್ನ ಗಂಡ ರೆಸಾರ್ಟಿಗೆ ಕರ್ಕೊಂಡು ಇವನ್ನ ಕರ್ಕೊಯ್ತಲ್ಲ, ನಾನು ಕರ್ಕೊಂಡು ಹೋಯ್ತಾ ಇರೋದು. ಕರೆಕ್ಟಾ? ನಮ್ಮ ರೋಡಲ್ಲಂತೂ ಹೋಗೋಕ್ಕೂ ದಾರಿ ಇಲ್ಲ. ಇದರಿಂದ ಮಾದೇಶ್ವರ ಬೆಟ್ಟಕ್ಕೆ ಹೋಗಿವಲ್ಲ, ಸ್ಟಿಲ್ ಹಂಗೆ ಐತೆ ನೋಡಿ. ಚೂರು ಅಳಿಸಿರೋದು ನನ್ನ ಮಗ. ಎಷ್ಟು ತೀಟೆನೇ ಮಾಡಿಲ್ಲ ಅಲ್ಲಪ್ಪ. ತೀಟೆ ಮಾಡಿಲ್ಲಲ್ಲ ಮಗರಿ. ಗಾಯ್ಸ್, ಫೈನಲಿ ಬಂದ್ವಿ ರೆಸಾರ್ಟ್ ಹತ್ರ. ಇಲ್ಲಿ ರೆಸಾರ್ಟೇ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆ ಬೆಟ್ಟ 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 ಬೆಟ್ಟ. ಸೊ ಒಂದಷ್ಟು ಕಾರ್ಗಳಿದಾವೆ, ನೋಡೋಣ ಯಾರು ಬುಕ್ ಎಷ್ಟು ಬೇಗ ಬಂದ್ವಿ ಅಂದ್ರೆ ಎಷ್ಟು ಬೇಗ ಬಂದ್ವಮ್ಮ? ಹಾ, 1.5 ಅವರಷ್ಟು ಬಂದ್ಬಿಟ್ವಿ. ಅಂದರೆ ನಿಯರೆಸ್ಟ್ ಬ್ಯಾಂಗ್ಳೂರ್ ರಾಮನಗರದ ಹತ್ರನೇ ಇರೋದು. ಕ್ಯೂ ಮ್ಯಾಂಗೋ ರೆಸಾರ್ಟ್ಗೆ ಬಂದಿರೋದು. ಸೊ ನೋಡೋಣ ಅಲ್ಲೋಗಿ ಹೆಂಗಿರುತ್ತೆ, ಹೆಂಗೆ ಯಾವ ಥರ ಎಂಜಾಯ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಸೊ ಲೆಟ್ಸ್ ಗೋ. ಹೆಂಗೈತೆ ಕರ್ತಿ? ಅದು ಬ್ಯಾಕ್ಗ್ರೌಂಡ್ ಮತ್ತೆ ಸೈಕ್ ಆಗೈತೆ. ನೋಡಿ, ವ್ಯಾಯಾಮ ಮಾಡ್ತೈತೆ ಕಣೋ ನನ್ನ ಬಂಗಾರಿ. ಬಿದ್ದೋದಿರಾ? ಬಿದ್ದೋಯ್ತ. ಏನು ಸಖತ್ತಾಗೈತೆ. ಹೆಂಗ ಅನ್ನಿಸ್ತೈತಮ್ಮ? ಅದಕ್ಕೆ ನಂಗೂ ಒಂದ್ ಈ ತರದ್ದು ಕಟ್ಸ್ಕೊಡು. ನನಗೂ ಒಂದ್ ಈ ತರದ್ದು ರೆಸಾರ್ಟ್. ಆ ರೆಸಾರ್ಟ್ ಇವ್ನ ಡೈಲಾಗ್ ಏನ್ ಗೊತ್ತಾ? ಈ ರೆಸಾರ್ಟ್ ಕರ್ಕೊಂಡ್ ಬಂದಿರೋದು ಹೆಚ್ಚು ಕಟ್ಟಿಸ್ ಬೇರೆ ಕೊಡ್ತಾರೆ. ಸೊ ಇಲ್ಲಾರ ಫುಲ್ ಹಳ್ಳಿ, ಬಟ್ ಸಖತ್ತಾಗಿರೋ ಲೊಕೇಶನ್ ಅಲ್ಲಿ ಕಟ್ಟವ್ರೆ ಅಲ್ವಾ? SRS ಬೆಟ್ಟ ಇಲ್ಲೇ ಪಕ್ಕದಲ್ಲೇನೆ, ಅದ್ರ ಕೆಳಗಡೆನೆ ಕಟ್ಟಿರೋದು. ಇಲ್ಲ, ಈ ನನ್ನ ಮಗನ ಇವ್ರಿಬ್ರು ಅಬ್ಬೆ ಪರಿಗಳು ಓಡಾಡ್ದಂಗೆ ಓಡಾಡ್ತಾವ್ರೆ. ಐಶೋ, ನೀರ್ ಕುಡಿಸ್ತಾ? ಏ ಲಡವ, ನೀರ್. ನನ್ನ ಮಗ ಅಂತೂ ಫುಲ್ಲು ನಡುಕ್ತಾವನೆ. ಐಶೋ, ಎಲ್ಲ ತೊಡ್ಸ ಲಡ. ಒಂದ್ ನಿಮಿಷ ನೋಡಿ, ಹೆಂಗೆ ನಡಗದು, ಹೆಂಗೆ ನಡಗ ತೋರ್ಸ್ಬಿಡು. ಫುಲ್ಲು ನಡುಕ್ತಾವನೆ. ಏ ನಡಿ, ಅಲ್ಲ ರೂಮಲ್ಲಿ ಕುಡಿ ಅಂತ. ನನ್ನ ಹೆಡ್ತಿ ಎಲ್ಲಿ ಮನೆಗೆ ಬಂದಂಗೆ ಇಲ್ಲೂ ಟೀ ಕಾಯಿಸ್ತವಳೆ. ಐಶಾ, ಇನ್ನೇನಮ್ಮ ಮತ್ತೆ ಕಾಫಿ ಟೈಮ್ ಮುಗ್ದೋಗೈತೆ ಅಂದ್ರು. ಅದಕ್ಕೆ ಇನ್ಸ್ಟೆಂಟ್ ಕಾಫಿ ಐತೆ ಇಲ್ಲಿ, ಲಿವಿಸ್ಟ್ ಅವ್ರದ್ದು. ನೀವೇ ತಯಾರಿಸ್ತಿರೋದಾ? ನಾನೇ ತಯಾರಿ ಮಾಡ್ಬಿಡ್ತೀನಿ ಈಗ. ನೋಡು, ಆನ್ ಮಾಡು ಫಸ್ಟ್. ಏನೇನೈತೆ ನೋಡು. ಟೀ ಐತೆ, ಕಾಫಿ ಐತೆ. ಒಂದೇ ಒಂದು ಕಾಫಿ ಐತೆ, ನೋಡೋಣ. ನೋಡಿ ಯಾವ್ದು ಲಡ್ಡು. ನೀನೇ ಮಾಡ್ತೀವಿ ಮನೆ. ನಮ್ಮ ಲಡ್ಡು ಫೋನ್ ಮಾಡ್ತಾನೆ, ತಂದು ಕಾಫಿ ತಂದು ಕೊಡಿ ಅಂತ ರೂಮಲ್ಲಿ. ಏನ್ ಲಡ್ಡು? ಬೇರೆ ಸ್ವಿಚ್ ಇದ್ರೆ ನೋಡ್ಬೋದಲ್ಲ. ಆಯ್ತು, ನಾನು ಇಡ್ತಿ ಅವಾಗಿಂದ ಕಾಡಿ ಬೇಡಿ ಇವಾಗ ಆನ್ ಮಾಡೋಳೆ. ಐಶು, ಆನ್ ಮಾಡಕ್ಕಾರ ಬತ್ತೈತ್ಲೆ ಅದು. ಟೀ ಕಾಯಿಸೇ ಬಿಟ್ಲೆ ಯಾವಾಗ್ಲೇ. ಏನ್ ಟೀ ಕಾಯಿಸ್ತೋ ಕಾಫಿ ಕಾಯಿಸ್ತೋ? ಇಲ್ಲಿ ನೋಡು, ಅವಳು ಕಾಫಿ ಕಾಯಿಸ್ತಾಳೆ. ನಮ್ ಲಡ್ಡು ಫೋನ್ ಮಾಡಿ ಹೇಳ್ತಾನೆ ಅವನೇ. ಲಡ್ಡು, ಯಾರು ಫೋನ್ ಮಾಡಿ ಹೇಳ್ದೆ? ಹಾ, ಹೆಂಗಾಗೈತೆ ಎಲ್ಲ? ಏಯ್ ಅಲ್ಲ, ಬ್ಲ್ಯಾಕ್ ಕಾಫಿ ಇದು. ಹೌದಾ? ಬ್ಲ್ಯಾಕ್ ಕಾಫಿ ನಿಂಗೆ ಗೊತ್ತಿಲ್ಲ. ನಿಂಗೆ ಇನ್ನೂ ಹಳ್ಳಿ ಗುಗ್ಗು ನೀನು. ನಿಂಗೆ ಇನ್ನೂ ಗೊತ್ತಿಲ್ಲ. ನಾವು ಕುಡಿಯೋರ್ಗೆ ಗೊತ್ತಾಗುತ್ತೆ, ನಿಂಗೆ ಗೊತ್ತಿಲ್ಲ. ಎರಡು ಒಂದೇ ತರ ಇರುತ್ತೆ. ನಮ್ಗೊಂದ್ ಸ್ವಲ್ಪ ಟೇಸ್ಟ್. ಇನ್ಸ್ಟೆಂಟ್ ಕಾಫಿ ಸ್ಟ್ರಾಂಗ್. ಸರಿ ಟೇಸ್ಟ್ ಮಾಡಿ ಆಯ್ತು. ಶುಗರ್ ಹಾಕಂದ? ಶುಗರ್ ಇಲ್ಲಿ ಮುಡಿಯೋರ ಟೇಸ್ಟ್ ಮಾಡಿ ನೋಡೋಣ ನಮ್ಮ ಅಕ್ಕ ಮಾಡಿರೋದು ಹೆಂಗೈತೆ ಅಂತ. ಅವಳು ಅವಾಲೇ ಫುಲ್ ಡೇ ಟೇಸ್ಟ್ ಮಾಡ್ಬಿಟ್ಲು. ಲಡ್ಡು ಅಂತ. ಲಡ್ಡು, ನೀ ಕುಡಿಬೇಡ ಸುಂದಿರುವಾಗನೆ. ಶುಗರ್ ನೋಡಿ, ಶುಗರ್ ಕಂಟೆಂಟ್ ನೋಡಿ. ನಮ್ಮ ಅಕ್ಕ ಏನ್ ಇನ್ಸ್ಟೆಂಟ್ ಕಾಫಿ ಮಾಡ್ತಾ ಇತ್ತು, ಏನ್ ಮಾಡ್ತಾ ಇತ್ತು ಗೊತ್ತಿಲ್ಲ. ಏನೋ ಮಾಡ್ತಾ ಇತ್ತು, ಬಟ್ ನಾನು ಲಾಸ್ಟ್ಗೆ ಆಗ್ತಾ ಇದೀನಿ. ಸ್ಟಿಲ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಅರ್ಜೆಂಟ್ ಅಲ್ವಾ. ಈಗ ಕಾಫಿ ಆಯ್ತು ನೋಡಿ ಪಕ್ಕ. ಬನ್ನಿ ಕುಡ್ಕ ಬನ್ನಿ ಬೇಗ. ಶುಗರ್ ಬೇಕು ಅಂದ್ರೆ ಹೇಳಿ. ಪಕ್ಕ ಕಾಫಿ ರೆಡಿ ಆಗಿದೆ. ಆಗಿದೆ ಕಣ, ಪಕ್ಕ ಆಗೈತೆ. ಫಸ್ಟ್ ನೋಡೋಣ, ಟೇಸ್ಟ್ ಮಾಡಿ ನೋಡೋಣ. ಅಕ್ಕ ನೀನೇ ಫಸ್ಟ್ ಟೇಸ್ಟ್ ಮಾಡಿ ನೋಡೋಣ. ಓಕೆ 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 ಓಕೆ. ಏನಪ್ಪ?
ಇವಾಗ ಫೈರ್ ಕ್ಯಾಂಪಿಗೆ ಬಂದಿದ್ದೀವಿ. ಸೊ ಫೈರ್ ಕ್ಯಾಂಪ್ ತೋರಿಸ್ತೀನಿ ನೋಡಿ. ಅಲ್ಲ ಫೈರ್ ಕ್ಯಾಂಪ್ ಮಾಡು ಅಂದ್ರೆ ನಮ್ಮ ದೊಡ್ಡ ಫೈರ್ ಕ್ಯಾಂಪ್ ಕಲ್ಲೋಡಿ ಅವ್ನು ಫೈರ್ಗೆ ಕಲ್ಲು ಹಾಕ್ತವದೆ. ಬನ್ನಿ ಮಗನೆ ಈ ಕಡೆ. ಹೇಗೆ ಅನಿಸ್ತೈತೆ? ಖುಷಿ ಆಯ್ತೈತೆ. ಹೇಗೆ ಅನಿಸ್ತದೆ ನಿಮ್ಗೆ? ಖುಷಿ ಆಯ್ತಲ್ವಾ? ಸಖತ್ ಖುಷಿ. ಅಲ್ಲಿ ನೋಡಲಿ ಒಬ್ಬ ಪಾಪ ಮಾಯಕ್ಕ ಹೆಂಗೋ ಅಡಾಡ್ತಾವದೆ. ಒಂದು ಗರ್ಲ್ ಫ್ರೆಂಡ್ ಅವ್ರು ಸಿಗ್ಬಾರ್ದಿತ್ತಾರ ಒಂದು ಹೆಂಗೆ ಛೇ. ಓ ಬನ್ನಿ ಮಗನೆ ಈ ಕಡೆ. ಈ ಫೈರ್ ಕ್ಯಾಂಪು ಎಲ್ಲ ಫೀಲ್ ಆಯ್ತಾ ಪಾಪ ಅವ್ನಿಗೆ ಎಣ್ಣೆ ಇಲ್ವಲ್ಲ ಅಂತ ಅಲ್ಲ. ಅದ್ರ ಜೊತೆಗೆ ಫ್ರೆಂಡ್ಸ್ ಇಲ್ವಲ್ಲ, ಇನ್ನೂ ಫೀಲ್ ಪಾಪ. ಇವನೇನ್ ಕುಡಿತಾನೆ ಇವನು, ವೇಸ್ಟ್ ಅವನು. ಉಪ್ಪಿನಕಾಯಿ ತರ ನಂಚ್ಕ ತಿನ್ನಾಕ ಅವನು ಇವನು. ಹಾ ಇಲ್ಲಿ ನನ್ನ ಮಗ. ಏಯ್ ಬನ್ನಿ ಈ ಕಡೆ. ನನ್ನ ಮಗ ಅಲ್ಲಿರ ಕಲ್ ತಗೊಂಡೋಗಲ್ಲ ಆಗ್ತಾನೆ. ನನ್ನ ಗಂಡಂಗೆ ಹೊಡ್ಯಕ್ಕೆ ಬರಲ್ಲ, ಗಿಡ್ಯಾಕ್ ಬರಲ್ಲ. ಸುಮ್ಮನೆ ಇವ್ರಿಬ್ರು ಬಿಲ್ಡಪ್ ತಗತ್ತ. ಏನಾಯ್ತು ನೋಡ ನನ್ನ ಮಗ ಪಾಪ ಅದೆಲ್ಲ ನನ್ನ ಗಂಡು ಹೆಂಗೆಂಗೋ ತಳ್ಳೋದಲ್ಲ ಮದು. ಅದಕ್ಕೊಂದು ನ್ಯಾಕ್ ಇರುತ್ತೆ. ಅಪ್ಪ ನೀನ್ ಬಿದ್ದೋದಿಕ್ಕನಪ್ಪ. ಗಾಯ್ಸ್ ನಾವಿರೋ ಈಗ ರೂಮ್ ಟೂರ್ ಮಾಡ್ತಾ ಇದ್ದೀನಿ. ಸಿಂಪಲ್ ಆಗಿ ಸಕ್ಕತ್ತಾಗಿದೆ. ಸೊ ಇಲ್ಲಿ ನೋಡಿ 2 ಬೆಡ್ ಇದೆ. ಇಲ್ಲಿ ನಾವು ಇಬ್ಬರೇ ಬಂದಿದ್ರೆ 1 ಬೆಡ್ರೂಮ್ ಕೊಡ್ತಾಯಿದ್ರು. ಇಲ್ಲಿ ನೋಡಿ ಇಲ್ಲಿ ನನ್ನ ಮಗ ಸರ್ಕಸ್ ಮಾಡ್ತವನೆ. ಸೊ ಒಂಥರ ಲಕ್ಸುರಿಯಸ್ ಆಗಿ ಸಕ್ಕತ್ತಾಗಿದೆ. ಇಲ್ಲಿ ಬೇಕಾದ್ರೆ ಏನಾದರೂ ಕಾಫಿ ಟೀ ಮಾಡ್ಕೊಬೋದು. ನಾವು ಆಲ್ರೆಡಿ ಮಾಡಿದ್ವಲ್ಲ, ಒಂದು ಟಿ ವಿ ಇದೆ. ಇಲ್ಲಿ ನಮ್ಮಲ್ಲಿ ಅಲ್ಲೇ ಲಗೇಜ್ ತುಂಬಿಟ್ಬಿಟ್ಟವ್ರೆ. ಸೊ ಇದು ವಾಶ್ರೂಮ್ ನೆಸೆಸಿಟಿ ಇಲ್ಲ, ಜಸ್ಟ್ ಅದು ತೋರಿಸ್ತೀನಿ. ಇಲ್ಲಿ ಕರೆಂಟ್ ಇಲ್ಲ. ಯಾ ಜಸ್ಟ್ ಕ್ಯೂಟಾಗಿ ಸಖತ್ತಾಗಿದೆ ನೋಡಿ. ನನ್ನ ಗಂಡ ನನ್ನ ತಮ್ಮ ಇಬ್ಬರು ಏನು ಅರಾಕ ಬಿದ್ದವ್ರೆ. ಹಾಯ್ ಅಂತೆ ನೋಡಿ. ನನ್ನ ಮಗ ಬಂದ ತಕ್ಷಣ ಫೋನ್ ಒತ್ತುತ್ತವನೆ. ಸೊ ಸಖತ್ತಾಗಿದೆ. ಬನ್ನಿ ಇವಾಗ 9 ಎಷ್ಟಕ್ಕಮ್ಮ ಊಟ? 9 o'clockಗೆ ಡಿನ್ನರ್ ಇದೆ. ಮುಗಿಸ್ಕೊಂಡು ಮತ್ತೆ ಬಂದು ಟಚ್ ಮಾಡೋದೆ. ಡಿನ್ನರಲ್ಲಿ ಏನೇನಿರುತ್ತೆ ಅಂತ ತೋರಿಸ್ತೀನಿ. ಫೈನಲಿ ಊಟಕ್ಕೆ ಬಂದಿದ್ದೀವಿ ಈಗ. ಊಟ ಸ್ಟಿಲ್ ಬೋಫೆ ಸಿಸ್ಟಮ್ ಇದೆ. ಊಟ ಎತ್ಕೊಂಡು ಮಾಡಬೇಕೀಗ. ಲಡ್ಡುಮಾ ಬಿರಿಯಾನಿ ತಿನ್ನೋ. ಯಾಕೊಬ್ಬ ಲಡ್ಡು ಬೀಳ್ತೀರಾ? ಲಡ್ಡು ಹೆಂಗೈತೆ ಮದು? ಸೂಪರ್. ನಮ್ಮ ಕಾರ್ತಿ ಅಲ್ಲಿ ಬಾರ್ಸಕ್ಕೆ ಹೋಗೋರು. ಹೆಂಗಿತ್ತು ಮಗನೆ? ಹಾಂ ಊಟ ಮಾಡಿಬಿಡಿ. ಅವ್ನ ತಟ್ಟೆ ನೋಡಿ, ಅವ್ನ ತಟ್ಟೆಲಿ ಎಲ್ಲ ಮಿಕ್ಸು. ನನ್ನ ತಟ್ಟೆಲಿ ವೆಜ್ಜು, ಇದ್ರ ತಟ್ಟೆಲಿ ನಾನ್ ವೆಜ್ಜು, ಅದ್ರ ತಟ್ಟೆಲ್ಲೂ ನಾನ್ ವೆಜ್ಜು. ತರಾವರಿ ಒಂದು ತಟ್ಟೆಲಿ ಎಲ್ಲ ಒಟ್ಟೊಟ್ಟಿಗೆ. ಊಟ ಮಾತ್ರ ಸಕ್ಕತ್ತಾಗೈತೆ. ಹಿಂಗಾಯ್ತಾ? ಸೂಪರ್ ಆಯ್ತು ಊಟ. ನಿಮ್ಮದು ಸೂಪರ್. ಫಸ್ಟಿಗೆ ನಾನು ಎಲ್ಲ ಡಯಟ್ ಅಂತಾರಪ್ಪ. ಯಾರೋ ಫುಲ್ಲು ಡಯಟ್ ಅಂತಾರೆ. ಡಯಟ್ ನಾಳೆಯಿಂದ. ಅದು ಈ ಥರ ಊಟ ನೋಡಿದಾಗ ಡಯಟ್ ಆಗಲ್ಲ. ಏನಾ ಈ ಥರ ಊಟ ನೋಡಿದಾಗ ಡಯಟ್ ಬರಲ್ಲ. ಬಾಬಾ ನಂತರ ವೆಜ್ ತಿನ್ನೋದು ಕಲಿರೋ. ಯಾಕ್ರೋ? ವೆಜ್ಜಲ್ಲಿ ಏನು ಪ್ರೋಟೀನ್ ಐತೆ ಅಂತ ತಿನ್ನೋಣ. ಇಲ್ಲಿ ಪನ್ನೀರಲ್ಲಿದೆ. ಇದೆ ಲೈಕ್ ಏನಿದು ಫ್ರೈಡ್ ರೈಸಲ್ಲಿದೆ. ಕಾರ್ತಿ ನಾವೀಗ ಫ್ರೈಡ್ ರೈಸ್. ಕಾರ್ತಿ ಬೈಕ್ ತಿಳ್ಕೊಂಡ್ರೆ ಏನು ಮಾಡ್ತೀಯ? ಆಯ್ತು ಕಾವತ್ತೀನಿ. ಅವ್ನು ತಿನ್ನಕ್ಕೆ ಬಿಟ್ಬಿಟ್ರ ಅವ್ನ ಪಾಡಿಗೆ. ಅದು ಬಿಟ್ಟು ಬೇರೆ ತಿಂದು ಓಕೆ. ಮುಳ್ಳೈತೆ. ಮುಳ್ಳಾತಂತ ಮಗನೆ. ನನ್ಗೆ ಅದ್ರಲ್ಲಿ ಏನು ಅಂತ ವಿಷಯ ಗೊತ್ತಿಲ್ಲ. ಮುನ್ಸ್ಕೊಂಡ ಆಲೆ ಗೊತ್ತಾಯ್ತದೆ. ಮುನ್ಸು ಅಪ್ಪನ ಕಬಾಬರದಾ ತಿಂತೀರ ಬಂಗಾರೆ? ಎತ್ಕೊಂಡೋಗಿ ಜೋಬಕ್ಕೆ ತುಂಬ್ಕೊಂಡೋಗಿ. ಒಂದು ಮೊಸರನ್ನೆಲ್ಲ ಹಂಗೆ ಬಿಟ್ಟವನೆ. ಎಲ್ಲ ಮಿಕ್ಸ್ ಮಸಾಲ ಮಾಡಟ್ಟವನ. ಅದು ಮತ್ತೆ ಯಾಕೆ ತಿಂದಿಲ್ಲ? ಅವನಿಷ್ಟ ಯಾಕೆ ನಿಂಗೆ? ಏನು ಮಾತಾಡ್ತಾವನೋ ಆ ಬ್ರಹ್ಮಂಗೆ ಅರ್ಥ ಆಗಬೇಕು. ಸೊ ನಮ್ದೆಲ್ಲ ಫಿನಿಶ್ ಆಗಿದೆ ಗಾಯ್ಸ್. ಇವಾಗ ನಾವು ಊಟಕ್ಕೆ ಹೋಗ್ತಾರೆ. ತಿಂಡಿಗೆ ಹೋಗ್ತಾ ಇದೀವಿ. ಏನಮ್ಮ ಎತ್ಕೊಂಡು? ಸೊ ಲಡ್ಡು ಇವಾಗ ಅವ್ನು ಶೂ ಹಾಕೊಂಡು ಅವ್ರ ಪಾಪ ಅವ್ರ ಅಪ್ಪ ಎಲ್ಲೋದ್ರು ಅದೇನೆ. ಇವಾಗ ಹೋಗಿ ಏನು ಕೂಡ ರೆಡಿ ಆಗಿಲ್ಲ. ಬಂದು ರೆಡಿ ಆಗೋಣ. ಪಾಪ ಅವ್ನಿಗೆ ತುಂಬ ಹೊಟ್ಟೆ ಶೀತಾಯಿತು ಅಂತ ಜಸ್ಟ್ ಇವಾಗ ಹೋಗ್ತಾ ಇದ್ದೀವಿ. ನೋಡಿ ಏನೇನು ಮಾಡಿರ್ತಾರೆ ಅಂತ ಗೊತ್ತಿಲ್ಲ. ಮುಗ್ ತಿನ್ಬೇಕು ಚೆನ್ನಾಗಿ. ಹೊಟ್ಟೆ ಶೀತಾಯ್ತು ಮಾತ್ರ. ನನ್ನ ಮಗ ಪಾಪ ಸುಸ್ತಾಗ್ಬಿಟ್ಟು ಯಾರು. ವಾವ್ ಏನ್ ಕಾರ್ತಿ?
ಅಲ್ಲಿ ನೋಡು ಏನದ ಏನ್ರ ನೋಡೋದೇ ಇಲ್ವಲ್ರ. ಸ್ವಿಮ್ಮಿಂಗ್ ಪೂಲ್ ನನ್ನ ಮಗ ನಾನು ಎದ್ದು ಬಿದ್ದು ಆಟ ಆಡೋದ್ಮೇಲೆ ಅದು ಚಂದಿ ರೆಡಿ ಇದೆ. ನೋಡ್ತೀನಿ ಹೋಗಿ ಏನೇನಿದೆ ಅಂತ. ಐಶೋ ಈ ರೂಮ್ಗಳೆಲ್ಲ ನೋಡ್ತಾ ಇಷ್ಟೊಂದು ಖುಷಿ ಆಯ್ತೈತೆ. ಈ ಥರದೊಂದು ಮನೆ ಕಟ್ಸ್ಕೊಟ್ಬಿಡೋದು ನನಗೆ. ಇದಿಷ್ಟು ಈ ರೂಮ್ ಇದ್ರಷ್ಟು ಸಾಕು. ಮನೆ ನಿನಗೆ ಸಭಾ ಸಾಕ್ಯಾ? ಸಾಕು, ಅಷ್ಟೇ ಸಾಕು. ನಮ್ಮ ಲಡ್ಡು ಅದು ಬಿಟ್ಟು ಬತ್ತನಲ್ಲ. ಲಡ್ಡು ಬಾಲ ಟೈಮ್ ಆಯ್ತು ಹೋಗದಾ? ಬರ್ತೀನಿ ಅಂತ ಬರ್ತೀನಿ ನೀನೇನು ಕೇಳ್ತ ಅಂತ ಅವನು. ನೈಟ್ ಹೊತ್ತು ತೋರಿಸಿದೋ ಡೇ ಹೊತ್ತು ತೋರಿಸಿ ನೋಡಿ ಎಷ್ಟೊಂದು ಸಖತ್ತಾಗೈತೆ ಅಂದರೆ. ಆ ಬೆಟ್ಟ ಗುಡ್ಡ ಅದು ನೇಚರು ಇದೆಲ್ಲ ನೋಡ್ತಾರೆ ಸಖತ್ತಾಗೈತೆ. ಮಾತ್ರ ರಿಸಲ್ಟ್ ಎಲ್ಲಿಲ್ಲ, ಜಸ್ಟ್ ಇದು ರಾಮನಗರದಲ್ಲೇ ಇರೋದಲ್ವಾ, ಸಖತ್ತಾಗಿ ಮಾಡೋರಲ್ವ, ಸೂಪರ್ ಮಾಡೋರು. ಅದಕ್ಕೆ ನೋಡಿ ಒಂದು ಪ್ರಾಪರ್ಟಿ ಕೊಡ್ಸತ್ತ ಇಲ್ಲೇ ತಗೊಂಬಂದು ಮನೆ ಮಾಡ್ಕೊಬಿಡ. ಅಯ್ಯೋ ಸರಿ ಕೊಡ್ಸೋದು ನಡೆಯೋ. ನಮ್ಗೊಂದು ಟೈಮ್ ಬರುತ್ತೆ ಅಂತ ಅಲ್ವಾ ಗೈಸ್. ಇವಾಗ ಆ್ಯಕ್ಟಿವಿಟಿ ಇದೆಯಂತೆ. ಸೊ ಆ್ಯಕ್ಟಿವಿಟಿ ಮುಗಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಸೊ ಇವಾಗ ರೆಡಿ ಆಗಿಬಿಟ್ಟಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಾ ಇದ್ದೀನಿ. ಫುಲ್ ರೆಡಿಯಾಗಿ ಕೂತ್ಬಿಟ್ಟಿದ್ದೀನಿ ಅಕ್ಕ. ಸೊ ಮಧುನು ಬರ್ತಾ ಇದ್ದಾರೆ, ನನ್ನ ತಮ್ಮನೂ ಹೋಗ್ತಾ ಇದ್ದಾರೆ. ಇಲ್ಲಿಂದ ಆ್ಯಕ್ಟಿವಿಟಿ ಮುಗಿಸ್ಕೊಂಡು ಬರಬೇಕು. ಒಂದು ಆಯ್ ಮಾಡು ಮೇಲಿಂದ. ಆಯ್ತಾ ಇನ್ನೊಂದ್ಸತಿ ನೋಡೋಣ. ಕಾರ್ತಿ ಬಾರ ಬೇಗ. ಗೈಸ್ ಫೈನಲಿ ರೆಡಿಯಾಗಿ ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಇದ್ದೀವಿ. ಸೊ ಇವಾಗ ವಿಕೆಟ್ ಅಂದರೆ ಲೈಕ್ ರೂಮ್ನ ಖಾಲಿ ಮಾಡ್ತಾ ಇದ್ದೀವಿ. ನನ್ನ ಮಗ ಚಪ್ಪಲಿ ಉಲ್ಟಾ ಹಾಕೊಂಡು ಉಲ್ಟಾ ಅಂತವನೆ. ಸೊ ಇಲ್ಲಿಂದ ಹೋಗಿ ಗೌಡ್ಗೆರೆ ಚಾಮುಂಡೇಶ್ವರಿ ಟೆಂಪಲ್ಗೆ ಹೋಗ್ಬೇಕು. ಸೊ ಹೋಗ್ತಿದ್ದೀವಿ. ಸೊ ಸುಸ್ತಾಗ್ತದೆ ಅಲ್ಲೂ ಇಲ್ಲೂ ಟ್ರಾವೆಲ್ಸ್ ಮಾಡಿ. ನೋಡೋಣ. ಹಾಯ್ ಫೈನಲಿ ಬಂದ್ವಿ ಗೌಡ್ಗೆರೆಗೆ. ಆಲ್ರೆಡಿ ಏನು ಕಾರ್ತಿ ಏನು ಹೇಳೋಣ. ಸೊ ಫಸ್ಟ್ ಟೈಮ್ ಇಲ್ಲ, ನಾನು 2 ಟೈಮ್ಸ್ ಬಂದಿದ್ದೀನಿ. ಇವನು ನಾನು ಇಬ್ಬರು ಬಂದಿದ್ದೀವಿ. ಆದರೆ ನನ್ನ ತಮ್ಮ ಮತ್ತು ನಮ್ಮ ಯಾರು ನನ್ನ ಗಂಡ ಬಂದಿಲ್ಲ. ಅವ್ರು ಕಾರ್ ಪಾರ್ಕಿಂಗ್ ಮಾಡೋಕೆ ಹೋಗಿದ್ದಾರೆ. ಹೋಗೋಣ ಬನ್ನಿ. ಏನು ಕಾರ್ ನಮ್ಮ ಹಸ್ಬೆಂಡ್ ಬರ್ತಾ ಇದ್ದಾರೆ. ಫಸ್ಟ್ ಟೈಮ್ ದೇವಸ್ಥಾನಕ್ಕೆ. ನನಗೆ ಯಾಕೆ ಆಲ್ ದ ಬೆಸ್ಟ್ ಹೇಳ್ತೀಯ. ಫೈನಲಿ ದರ್ಶನ ಆಯಿತು. ದರ್ಶನ ಆಗಿ ದೇವ್ರ ಮುಂದೆ ಕೂತಿದ್ದೀವಿ. ನಾನು ಮಳೆ ಬರ್ತೈತೆ ಆದ್ರೂ ಕೂತ್ಕೋಬೇಕು ಅನಿಸ್ತೈತೆ ಅಲ್ವಾ. ಮಳೆ ಬತ್ತೈತೆ ಆದ್ರೂ ಕೂತಿದ್ದೀವಿ. ಎಲ್ಲ ಚದ್ರ ಒಬ್ಬರೇ ಇಲ್ಲ, ನಾವೇ ಕೂತಿದ್ದೀವಿ. ಹೇಳ್ಬಿಡೋದು ಯಾರು ಇಲ್ಲ ಅಂತ. ಮಳೆ ಚೆನ್ನಾಗೈತೆ, ಮಳೆ ಬಂದೈತಲ್ಲ, ಯಾರು ಇರಲಿಲ್ಲ. ಈಗ ಚೆನ್ನಾಗೈತೆ. ದರ್ಶನ ಅಂತೂ ಸಖತ್ತಾಯಿತು. ಒಂದು 10 ಮಿನಿಟ್ಸ್ ಒಳಗೆ ಆಗಿ ಹೋಯ್ತು ದರ್ಶನ ಅಲ್ಲಮ್ಮ. ಹಾಯ್ ಬಿಡಿ ಮಗನೇ. ಏನು ಮಾಡು ಹೆಂಗೆ ನೋಡ್ತಾ ನೋಡೋದು. ಅಯ್ಯಪ್ಪ